ಮೊಟ್ಟ ಮೊದಲ ನಿಮ್ಗೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಬಿ ಜೆ ಪಿಯವರು ಯಾವ ರೀತಿ ರಾಜಕಾರಣ ಮಾಡ್ತಾರೆ ನನಗೆ ಅರ್ಥನೇ ಆಗ್ತಾಯಿಲ್ಲ. ಬಿ ಜೆ ಪಿಯವರು ಒಂದು ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಮಾತಾಡಬೇಕಾದ್ರೆ ಸಾಕ್ಷ್ಯಾಧಾರಗಳು ಇಟ್ಕೊಂಡು ಮಾತಾಡ್ತಕ್ಕಂಥದ್ದನ್ನ ಅವರು ಮಾಡಬೇಕಾಗ್ತದೆ. ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ನಾನು ನ್ಯೂಸಲ್ಲಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ವಲ್ಪ ಪ್ರಬಲವಾಗಿ ಯುವಕರಾಗಿ ಬಹಳ ಪ್ರಬಲವಾಗಿ ಬೆಳೀತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ತಂದೆಯವರು AICC ಅಧ್ಯಕ್ಷರಾಗಿರೋ ಕಾರಣಕ್ಕೋಸ್ಕರ ಅವ್ರನ್ನ ಟಾರ್ಗೆಟ್ ಮಾಡಿ ರಾಜೀನಾಮೆ ಕೊಡು ಅಂತ ಕೇಳಿದ್ರೆ ಆತ್ಮಹತ್ಯೆ ಪತ್ರದಲ್ಲಿ ಏನಾದರೂ ಬರ್ದೋರಾ? ಈ ಥರ ಪ್ರಿಯಾಂಕಾ ಖರ್ಗೆ ಅವ್ರ ಕಾರಣ ಅಂತ ಬರ್ದೋರಾ? ಇವ್ರಿಗೆ ಯಾರು BJP ಸರ್ಕಾರದಲ್ಲಿ ನಮ್ಮ ಈಶ್ವರಪ್ಪ ಅವರು ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದವರು, ಅವ್ರ ಬಗ್ಗೆ ಆವಾಗ ಸಂತೋಷ್ ಪಾಟೀಲ್ ಅವರು ಅವ್ರ ಹೆಸರನ್ನ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಆ ರೀತಿ ಏನಾದ್ರು ಆಗಿದೆಯಾ? ಎಲ್ಲ ವಿಚಾರಕ್ಕೂ ಕೂಡ ರಾಜೀನಾಮೆ ಕೇಳ್ತಾರಲ್ಲ. ನಾನು ರಚನಾತ್ಮಕ ಕೆಲಸ ಮಾಡ್ಬೇಕಂತ ಆಗ್ರಹವನ್ನು ಮಾಡ್ತೀನಿ. ಅಟ್ಲೀಸ್ಟ್ 2024 ಹಂಗೆ ಕಳೆದುಬಿಟ್ಟಿದ್ದಾರೆ. ಅಟ್ಲೀಸ್ಟ್ 2025ರಲ್ಲಿ ರಚನಾತ್ಮಕ ಕೆಲಸವನ್ನು ಮಾಡಬೇಕು. ಆವಾಗ ಅವ್ರಿಗೆ ಶೋಭೆ ತರ್ತಕ್ಕ ಕೆಲಸ ಆಗ್ತದೆ. ವಿಜೇಂದ್ರ ಅವರು ಕೂಡ ಆಗಲಿ ಅವ್ರ ಮನೆಯಲ್ಲಿ ಅವ್ರ BJPಯಲ್ಲಿ ಆಗಿರ್ತಕ್ಕಂಥ ವಿಚಾರಧಾರೆಗಳು BJP ಮೂರು ಬಾಗಿಲಾಗಿರ್ತಕ್ಕಂಥ ಸರಿ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಅಂತ ಯಾವ ಅರ್ಥಕ್ಕೋಸ್ಕರ ರಾಜೀನಾಮೆ ಕೇಳ್ತಾರೆ ರೀ? ವಾಟ್ ಇಸ್ ದ ರೀಸನ್ ಎಷ್ಟು ರಿಸೈನ್? ಟೆಲ್ ಮಿ. ಬಿಕಾಸ್ ಈಸ್ ವೆರಿ ಆ್ಯಕ್ಟಿವ್, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಇಲಾಖೆಯಲ್ಲಿ ಉನ್ನತವಾದ ಕೆಲಸ ನಡೀತದೆ. ಅದಕ್ಕೋಸ್ಕರ ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ವಾ ಹೇಳಿ? ಸರ್, ಈಗ CBI ಕೊಡಿ ತನಿಖೆ, CID ಬೇಡ ಅಂತಿದ್ದಾರೆ. ಯಾಕೆ ರಾಜ್ಯ ಪೊಲೀಸ್ ಮೇಲೆ ಅವ್ರ ನಂಬಿಕೆ ಇಲ್ವಾ? ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ವಿ. ಕರ್ನಾಟಕ ರಾಜ್ಯದ ಪೊಲೀಸರು ಇಡೀ ದೇಶಕ್ಕೆ ಮಾದರಿ ಆಗಿರ್ತಕ್ಕಂಥ ಪೊಲೀಸರು. ಯಾವ ಕಾರಣಕ್ಕೆ ಕರ್ನಾಟಕ ಪೊಲೀಸರು ನಂಬ್ತಾ ಇಲ್ಲ? ಡಿಕ್ಲೇರ್ ಮಾಡಿಬಿಡ್ಲಿ. BJP ಅವರೊಂದು ಡಿಕ್ಲರೇಷನ್ ಮಾಡಲಿಕ್ಕೆ ಹೇಳಿ. ಕರ್ನಾಟಕದ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತಕ್ಕಂಥ ವಿಚಾರಗಳನ್ನ ಹೇಳಲಿಕ್ಕೆ ಹೇಳಿ. ಯಾಕೆ ರಾಜ್ಯದಲ್ಲಿ ಅವರು ಅಧಿಕಾರ ನಡೆಸಿಲ್ವಾ? ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅವ್ರು ಗೃಹ ಸಚಿವರಾಗಿ ಅಶೋಕ್ ಅವರೆಲ್ಲ ಕೆಲಸ ಮಾಡಿರಲಿಲ್ವಾ? ಅವ್ರಿಗೆ ಗೊತ್ತಿರಲಿಲ್ವಾ ಕರ್ನಾಟಕ ರಾಜ್ಯದ ಪೊಲೀಸರು ಒಂದು ಆದರ್ಶವಾಗಿರ್ತಕ್ಕ ಮಾದರಿ ಆಗಿರ್ತಕ್ಕ ಪೊಲೀಸರು ಅಂತೇಳಿ ಪದೇ CBI ಕೊಡು ಅಂದರೆ ಕರ್ನಾಟಕದ ಪೊಲೀಸರಿಗೆ ಅವಮಾನ ಮಾಡ್ತಾ ಇಲ್ವ ಅವರು? ಅವ್ರ ಅಧಿಕಾರದಲ್ಲಿ ಎಷ್ಟು ಕೇಸ್ಗಳನ್ನ CBI ಕೊಟ್ಟಿದ್ರು ಅಂತ ವಿಚಾರನ ಅವರು ಅಂಕಿಅಂಶಗಳನ್ನ ಹೇಳಲಿಕ್ಕೆ ಹೇಳಿ. ಒಂದು ಕೇಸನ್ನು ಕೂಡ ಅವ್ರು CBI ಕೊಡೋದಿಲ್ಲ. ಅವ್ರ ಅಧಿಕಾರದಲ್ಲಿದ್ದಾಗ ಆವಾಗ ನಮ್ಮ ಕರ್ನಾಟಕದ ಪೊಲೀಸರು ಉತ್ತಮರಾಗಿರ್ತಾರೆ. ನಾವು ಅಧಿಕಾರಕ್ಕೆ ಬಂದ ಕರ್ನಾಟಕ ಪೊಲೀಸರು ಉತ್ತಮರಲ್ಲ. ಅವರೆಲ್ಲ ಕರ್ನಾಟಕದ ಪೊಲೀಸರೆಲ್ಲ ಕೆಲಸಕ್ಕೆ ಬರ್ತಾರೆ ಏನು? ದಿಸ್ ಇಸ್ ವೆರಿ ರಾಂಗ್ ಆನ್ ದೇರ್ ಪಾರ್ಟ್ ಟಾಕಿಂಗ್ ಅಗೇನ್ಸ್ಟ್ ಕರ್ನಾಟಕ ಗೌರ್ಮೆಂಟ್ ಅನ್ನೋ ಮಾತು ಹೇಳ್ತೀನಿ. ಕರ್ನಾಟಕದ ಪೊಲೀಸರಿಗೆ ಅವಮಾನ ಮಾಡ್ತಕ್ಕಂಥ 2025ರಲ್ಲಿ BJP ಅವರು ನಿಲ್ಲಿಸಬೇಕನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಖರ್ಗೆ ಅವರು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪರ ಗಟ್ಟಿಯಾಗಿದ್ದಾರೆ ಅನ್ನೋದು ಟಾರ್ಗೆಟ್ ಆಗಿದೆ. ಖಂಡಿತವಾಗ್ಲೂ ಅದನ್ನೇ ಹೇಳಿದೆ ನಾನು. ಪ್ರಿಯಾಂಕಾ ಖರ್ಗೆ ಅವರು ಕೇವಲ ಒಂದು ಸಚಿವನಾಗಲ್ಲ, ಒಬ್ಬ ಉತ್ತಮವಾಗಿರ್ತಕ್ಕಂಥ ಸಚಿವನ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಕೂಡ ತೊಡಗಿಸ್ಕೊಂಡಿರ್ತಕ್ಕಂಥವ್ರು, ಒಳ್ಳೆಯ ವಾಗ್ಮಿ ಆಗಿರ್ತಕ್ಕಂಥವ್ರು. ಮತ್ತು ಅವರು ಮಾಧ್ಯಮ ವಿಭಾಗದ ಅಧ್ಯಕ್ಷರಾಗಿ ಕೆಲಸ ಮಾಡುವಾಗ ನನಗೊಂದು ಆಪರ್ಚುನಿಟಿ ಅರ್ಜಲ್ಲಿ ಕೆಲಸ ಮಾಡುವಾಗ ಅವ್ರದ್ದೇ ಅಂತ ರಿಸರ್ಚ್ ಮಾಡಿಕೊಂಡು ಅಂಕಿಅಂಶಗಳನ್ನ ಇಟ್ಕೊಂಡು ಡೇಟಾ ಸಮೇತ ಮಾತಾಡ್ತಕ್ಕಂಥ ಒಬ್ಬ ಯುವಕನ ವಿಚಾರದಲ್ಲಿ ಅವ್ರಿಗೆ ಯಾಕೆ ಅಷ್ಟೊಂದು ಒಟ್ಟೇರಿ ಅಂತ ಅರ್ಥ ಆಗ್ತಾ ಇಲ್ಲ. ದೇ ಕಾಂಟ್ ಟಾಲರೇಟ್ ಹಿಸ್ ಗ್ರೋತ್ ಅಂತ ಕಾಣ್ತದೆ. ಅವರ ಬೆಳವಣಿಗೆಯನ್ನು ಮತ್ತು ಅವ್ರ ತಂದೆ AIC ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಕರ್ನಾಟಕದವರು ಅಷ್ಟೊಂದು ಉನ್ನತ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಇದೆ ಪ್ರಿಯಾಂಕಾ ಖರ್ಗೆನ ಯಾವಾಗ ನೋಡೋ ಟಾರ್ಗೆಟ್ ಮಾಡಿ ಮಾತಾಡ್ತಕ್ಕಂಥದ್ದು? ಅದು ಶೋಭೆ ತರ್ತಕ್ಕಂಥದ್ದೆಲ್ಲ ಒಂದು ವಿರೋಧ ಪಕ್ಷಕ್ಕೆ ಮಾತನ್ನು ಹೇಳ್ತೀನಿ. ಅಲ್ಲ, ಈಗ ಅದಕ್ಕೆ ಪೂರಕವಾಗಿ ಸರ್, ಹಿಂದೆ BJP ಸರ್ಕಾರ ಇದ್ದಾಗ ಖರ್ಗೆ ಅವರು ಪದೇ ಪ್ರೆಸ್ ಮೀಟ್ ಮಾಡಿ BJP ಅಭ್ಯರ್ಥಿಗಳನ್ನು ಬಯಲಿಗೆಳಿದ್ರಲ್ಲಿ ಮುಂಚೂಣಿಯಾಗಿತ್ತು. ಆ ಕಾರಣನ ಟಾರ್ಗೆಟ್ ಅನ್ನುವಂಥದ್ದು ಇರ್ಬೋದೇನೋ. ಯಾಕಂದರೆ ನಾವು ಕಾಂಗ್ರೆಸ್ ಪಕ್ಷ ಅಪೋಸಿಷನ್ ಇದ್ದ ಸಂದರ್ಭದಲ್ಲಿ ಕೂಡ ರಚನಾತ್ಮಕವಾಗಿ ಹಲವಾರು ರೀತಿಯಲ್ಲಿ ರಿಸರ್ಚ್ನ ಮಾಡಿ ದಾಖಲೆಗಳನ್ನ ಮುನ್ನೆಲೆಗೆ ತಂದು ಮಾಧ್ಯಮಗಳ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ರು. ಅವ್ರು ಮಾಡ್ತಾಯಿದ್ದ ಭ್ರಷ್ಟಾಚಾರದ ಒಳಗೆ ಅವ್ರು ಬೆಳಕು ಚೆಲ್ತಾ ಕೆಲಸ ಮಾಡ್ತಾಯಿದ್ರು. ಆ ಕೆಲಸನ ನೀವು ಮಾಡಿ. ಸುಮ್ಮನೆ ಯಾವುದೋ ಒಂದು ಕಾರಣಕ್ಕೆ ಯಾರೋ ಆತ್ಮಹತ್ಯೆ ಆಗಿದೆ ಮಾತ್ರಕ್ಕೋಸ್ಕರ ನೀವು ಮಾಡ್ತೀರಿ. ಈಗ ಅಲ್ಲಿ ಗುಲ್ಬರ್ಗದ ಏನು ಹೇಳ್ತಾ ಇದ್ದಾರೆ? ಆತ ಕಾಂಟ್ರಾಕ್ಟ್ರೇ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ರೀತಿ ಒಂದು ತನಿಖೆಗಳಾದಾಗ ಸತ್ಯಾಂಶಗಳು ಹೊರಗೆ ಬರಲಿ ಅಂತ ವಿಚಾರ ಹೇಳ್ತೀನಿ. ಪ್ರಿಯಾಂಕಾ ಖರ್ಗೆ ಅವರ ರಚನಾತ್ಮಕವಾದ ಕೆಲಸವನ್ನು ಸಹಿಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದೇ ಕಾರಣ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲದರಲ್ಲೂ ರಾಜಕೀಯ ಬೆರೆಸ್ತಕ್ಕಂಥದ್ದನ್ನ BJP ಅವರು ಬಿಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅವ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಯಾಕೆ ಬೇಡ ಅಂತ ಹೇಳಿದ್ರೆ CM ಕುರ್ಚಿ ಕಂಟಕ ಬರುತ್ತೆ, ಅದಕ್ಕೆ ಬೇಡ ಅಂತ ಇದ್ದಾರೆ ಅಂತ. ಇಲ್ಲ ನೋಡಿ, ಸಿದ್ದರಾಮಯ್ಯ ಸಾಹೇಬರು ವೆರಿ ಸ್ಪಷ್ಟವಾಗಿದ್ದಾರೆ. ಯಾವ್ದಾದ್ರು ಕೂಡ ಏನಾದರೂ ಪ್ರೈಮಾ ಫೇಸಿ ಯಾವುದೋ ಇನ್ವಾಲ್ವ್ಮೆಂಟ್ ಇದ್ದರೆ ಅದಕ್ಕೆ ದಾಖಲೆ ಸಮೇತ ಯಾರಾದರೂ ಕೊಟ್ಟರೆ ಅದನ್ನು ಕಾಗ್ನಿಷನ್ ತಗೊಂಡು ಕೆಲಸ ಮಾಡ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು. ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸಿದ ಕೆಲಸವನ್ನು BJP ಬಿಡಬೇಕಾಗ್ತದೆ. ಸಿದ್ದರಾಮಯ್ಯ ಸಾಹೇಬರು ಚೆನ್ನಾಗಿ ಗೊತ್ತಿದೆ. ಪ್ರಿಯಾಂಕಾ ಖರ್ಗೆ ಅವರು ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಸಚಿವರದ ಯುವಕರಿದ್ದಾರೆ. ಭವ್ಯವಾದ ಕರ್ನಾಟಕವನ್ನು ಕಟ್ಟಲಿಕ್ಕೋಸ್ಕರ ತಂದೆಯ ಅಂತ ರೀತಿಯಲ್ಲಿ ಕೊಡುಗೆ ಕೊಡ್ತಾರೆ ಸಂದರ್ಭದಲ್ಲಿ ಇಲ್ಲಸಲ್ಲ ಆರೋಪಗಳನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಒಪ್ಪೋದಿಲ್ಲ, ಕಾಂಗ್ರೆಸ್ ಪಕ್ಷ ಒಪ್ಪೋದಿಲ್ಲ. ಬೆಳಗಾವಿ ಪ್ರಕರಣ
ಪಕ್ಷದಲ್ಲಿ ನೀವು ಇದ್ರಿ, ಹೌದು ಈಗ ಅದನ್ನ ಮಹಜರ್ಗೆ CID ಕೇಳ್ತಾ ಇದೆ, ಹೌದು. ಕೊಡ್ಬೇಕಾ ಸರ್ ನಿಮ್ಗೆ? ನೋಡಿ ಯಾವುದೇ ಸಭಾಂಗಣಕ್ಕೆ ಸಂಬಂಧಪಟ್ಟಂಗೆ ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಅಲ್ಲಿ ಮಾಜರು ಕೊಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಅದು ವಿವೇಚನಾಧಿಕಾರ ಇರ್ತಕ್ಕಂಥದ್ದು ಕೇವಲ ಸಭಾಪತಿಗಳಿಗೆ ಮತ್ತು ಸಭಾಧ್ಯಕ್ಷರಿಗೆ ಇರ್ತಕ್ಕಂಥ ವಿಚಾರ. ಹಾಗಾಗಿ ಇದರಲ್ಲಿ ಬೇರೆಯವರು ಕೂಡ ರಾಜಕಾರಣದ ಹೇಳಿಕೆಗಳನ್ನ ಕೊಡ್ತಕ್ಕಂಥ ನಿಲ್ಲಿಸಬೇಕಾಗ್ತದೆ. ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಅದು ಒಂದು ತಿಳ್ಕೋಬೇಕಾದ್ರೆ ಅಲ್ಲೂ ಕೂಡ ವಿಧಾನ ಪರಿಷತ್ ನಾನೇ ಸಾಕ್ಷಿ ಇರ್ತಕ್ಕಂಥದ್ದು ಆ ಎಂಟೈರ್ ಎಪಿಸೋಡ್ಗೆ. ಮಹಿಳೆಗೆ ಅವಮಾನ ಮಾಡಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮೊದಲು CT ರವಿಯವರು ಬೇಷರತ್ತ ಕ್ಷಮೆ ಕೇಳ್ತಕ್ಕಂಥ ಕೆಲಸವನ್ನು ಆಗಬೇಕಾಗ್ತದೆ. ಅದರಲ್ಲೂ BJP ಅವರು ರಾಜಕೀಯ ಮಾಡ್ತಕ್ಕಂಥದ್ದನ್ನ ಬಿಡಬೇಕಾಗ್ತದೆ. ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಸರ್ CT ರವಿ ಅವರು ಸರಿಯಾಗಿ ನಡೆಸ್ಕೊಂಡಿರೋ. ಅವರು ಯಾವಾಗಲೂ ಕೂಡ ರಾಜ್ಯಪಾಲರ ಮನೆಯನ್ನು ರಾಜಕಾರಣಕ್ಕೆ ಉಪಯೋಗ ಮಾಡ್ಕೊಂಡ್ರೆ ನಾವು ನೋಡಿದ್ವಿ. ಮೂಡಾ ಕೇಸಲ್ಲೂ ಹಾಗೆ ಮಾಡಿದರು, ಈಗಲೂ ಆಗಲೇ ಮಾಡ್ತಾರೆ. ಎಲ್ಲದರಲ್ಲೂ ರಾಜ್ಯಪಾಲರನ್ನ ಹೇಳ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ರಾಜಕೀಯ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ರಾಜ್ಯಪಾಲರು ಅವ್ರನ್ನ ಎಂಟರ್ಟೈನ್ ಮಾಡಬಾರ್ದು ಮನವಿಯನ್ನು ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಈಗ ಸಮಸ್ಯೆ ಬಂದಿರೋದೇ ಇವು ಕ್ಷಮೆ ಕೇಳಿದ್ರೆ ಮುಗಿಯುತ್ತೆ ಅನ್ನೋದಾಗಿದ್ರೆ ಕೇಳ್ಬೋದಿತ್ತು ಸರ್. ಈಗ ಪೊಲೀಸಿಗೆ ಕರ್ಕೊಂಡೋಗಿ ಪೊಲೀಸರು ಅರೆಸ್ಟ್ ಮಾಡಿ ಇಷ್ಟೆಲ್ಲ ದೊಡ್ಡ ಪ್ರಕರಣ ಆದಮೇಲೆ ಕೇಳುವಂಥ ಪ್ರಕರಣ. ಒಂದು ನಿಮಿಷ ಇವರು ಕೇಸ್ ಆಗಿದ್ದು ಅವತ್ತು ಸಂಜೆ 6 ಗಂಟೆ ಮೇಲೆ. ಬೆಳಗ್ಗೆ ಆದ ಸಂದರ್ಭದಲ್ಲಿ ನಾವೆಲ್ಲ ಹೇಳಿದ್ವಿ, ಒಂದು ಹೆಣ್ಣುಮಗಳಿಗೆ ನೀವು ಕೂಡ ಒಂದು ತಾಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ್ರಿ, ನಾವು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರಬೇಕಾದ್ರೆ ಹೆಣ್ಣುಮಕ್ಳಿಗೆ ಗೌರವ ಕೊಡ್ತಕ್ಕಂಥದ್ದು ನಿಮ್ಗೆ ಅರ್ಥ ಆಗಲ್ವಾ? ನೀವು ಬೇಷರತ್ತ ಕ್ಷಮೆ ಕೇಳಬೇಕು ಅನ್ನೋ ವಿಚಾರ ಹೇಳಿದಾಗ ಅವ್ರು ಅಲ್ಲಗಳಿತಾರೆ, ನಾನು ಹೇಳಲಿಲ್ಲ ಅಂತ ಹೇಳ್ತಾರೆ. ಈಗೆಲ್ಲ ಮಾಧ್ಯಮಗಳು ಅದನ್ನ ಬಹಿರಂಗಗೊಳಿಸಿದ ನಂತರ ಈಗ ಬಂದು ಹೇಳ್ತಾರೆ ಪೊಲೀಸ್ ಕೇಸ್ ಆದಮೇಲೆ ನಾನ್ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳೋದು, ನಾನ್ಯಾಕೆ ಧರ್ಮಸ್ಥಳಕ್ಕೆ ಬರ್ಬೇಕಂತ ಹೇಳ್ತಕ್ಕಂಥದ್ದು. ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಏನಂತಂದರೆ, ನೀವು ಮೊದಲು ಮನುಷ್ಯರಾಗಿ ಕೆಲಸ ಮಾಡಬೇಕಾಗ್ತದೆ. ಒಬ್ಬ ರಾಜಕಾರಣಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಹೇಗೆ ನಡ್ಕೋಬೇಕು ಅಂತ ತಿಳ್ಕೊಬೇಕಾಗ್ತದೆ. ನೀವು ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತೇಳಿ ಇದೇನಾ ನಿಮ್ಮ ಡಿಫ್ರೆನ್ಸು? ಮಹಿಳೆಯರಿಗೆ ಅವಮಾನ ಮಾಡ್ತಕ್ಕಂಥದ್ದು ಈಗ ವಿಚಾರ ಬಂದಿರೋದು. ಈಗಲೂ ಕೂಡ ಹೇಳ್ತೀನಿ ಕೇಳಿ, ರಾಜ್ಯದ ಜನ CT ರವಿ ಅವ್ರನ್ನ ಕೇಳ್ತಾ ಇದ್ದಾರೆ. ಇನ್ನು ಬೇಷರ ಕ್ಷಮೆಯನ್ನು ಕೇಳಬೇಕಾಗ್ತದೆ ಮತ್ತು ಕಾನೂನು ತನ್ನ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಸಭಾಪತಿಗಳು ತಗೊಳ್ತಕ್ಕಂಥ ತೀರ್ಮಾನದಲ್ಲಿ ಯಾರು ಕೂಡ ಇಂಟರ್ಫಿಯರ್ ಆಗಬಾರ್ದು ಅನ್ನೋ ವಿಚಾರಗಳನ್ನ ಹೇಳ್ತೀನಿ. ಸರ್, ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಚರ್ಚೆ ಆಗ್ತದೆ, ತಾವೇನಾದರೂ ಮಂತ್ರಿ ಆಗ್ತೀರಾ ಅಂತ ಸರ್? ನಾವೆಲ್ಲರೂ ಕೂಡ ಖಂಡಿತವಾಗ್ಲೂ ಆಕಾಂಕ್ಷಿಗಳು, ಎರಡು ಮಾತು ಇಲ್ಲವೇ ಇಲ್ಲ. ಆದರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳ ಕೆಲಸ ಮಾಡ್ತೇವೆ. ಯಾರಿಗೆ ಅವಕಾಶ ಕೊಟ್ಟರು ಕೂಡ ನಾವೆಲ್ಲರೂ ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ. ಬಟ್ ಯಾರು ಕೊಡದೇ ಇದ್ರೂ ಕೂಡ ನಾವು ಪಕ್ಷದಲ್ಲಿ ಸಂಘಟನೆ ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರ ಈಗ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ, ಎಲ್ಲೂ ಕೂಡ ಚರ್ಚೆ ಹಂತದಲ್ಲೂ ಇಲ್ಲ. ರೀಶಫಲ್ ಆಗ್ತದೆ ವಿಚಾರಗಳ ನೀವೇ ನನಗೆ ಹೇಳಿದ ಮೊದಲು ಮಾರಿಗೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಈಗ ನಾವು ಕೂಡ ಪಾರ್ಟಿ ಮ್ಯಾನಾಗಿ ಕೆಲಸ ಮಾಡ್ತೀರಿ. ನಮ್ಮಂಥವ್ರಿಗೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಗಟ್ಟಿ ಮಾಡೋಕ್ಕೆ ಮತ್ತು ಮುಂದೆ ಅಧಿಕಾರ ಬರೋಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಚರ್ಚೆಗಳಿದ್ದಾವೆ ಸರ್. ಖಂಡಿತವಾಗ್ಲೂ ಕೂಡ ನಾನು ಕೂಡ ಸ್ವಲ್ಪ ಆಡಳಿತ ಅನುಭವ ಪಡ್ಕೊಂಡಿರ್ತೀನಿ. BMTC ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಪಕ್ಷದಲ್ಲಿ ಮುಖ್ಯ ವಕ್ತಾರನ ಕೆಲಸ ಮಾಡಿದ್ದೇನೆ. ನನ್ನದೇ ಆದ ರೀತಿಯಲ್ಲಿ ನನ್ನ ಕಾಂಟ್ರಿಬ್ಯೂಷನ್ನ ಪಾರ್ಟಿಗೋಸ್ಕರ ಮಾಡಿರ್ತೇನೆ. ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ನಾವೆಲ್ಲೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತೀವಿ. ಅದು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯರವಂಥ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೆಲಸ ಮಾಡಬೇಕಂದ್ರೆ ಅದು ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸುತ್ತೇವೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.